ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇವತ್ತು ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದು, ಬಟ್ ಟೈಮೇ ಆಗಿಲ್ಲ ನನಗೆ. ಆಫೀಸ್ ಕೆಲಸ, ಮನೆ ಕೆಲಸ ಮತ್ತು ಈ ಸೀಮಂತ ಫಂಕ್ಷನ್ ರಿಲೇಟೆಡ್ ಕೆಲಸಗಳು ಎಲ್ಲದನ್ನು ಒಟ್ಟಿಗೆ ಮಾಡ್ಕೋಬೇಕಾಗಿರೋದ್ರಿಂದ ಸ್ವಲ್ಪನೂ ಟೈಮೇ ಸಿಗ್ತಾ ಇಲ್ಲ. ಅದಕ್ಕೆ ಇವಾಗಾದರೂ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಒಂದು 4 ಗಂಟೆ ಆಗಿಬಿಟ್ಟಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸೀಮಂತ ಫಂಕ್ಷನ್ ಊರಲ್ಲಿರೋದ್ರಿಂದ ನಾವು ಎಲ್ಲದೂ ಇಲ್ಲಿಂದನೇ ಪ್ಯಾಕ್ ಮಾಡಿ ತೊಗೊಂಡೋಗ್ಬೇಕು. ಅಂದರೆ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದೂ ನಾನು ಇನ್ನೂ ಪ್ಯಾಕ್ ಮಾಡಿಲ್ಲ, ಮಾಡಬೇಕು. ಇನ್ನು ನನ್ನ ಸ್ಯಾರಿ ಕೂಡ ಐರನ್ ಮಾಡ್ಕೊಬೇಕು, ಅಂದರೆ ಪ್ಲೀಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗಲೇ ಅಲ್ಲಿ ಟೈಮ್ ಸಿಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ ಅಂತ ಹೇಳಿ, ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಉಟ್ಕೊಳ್ಳುವಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಇವಾಗ ಸ್ಯಾರಿ ಪ್ಲೀಟಿಂಗ್ ಕೂಡ ಮಾಡ್ಕೊಬೇಕು. ಆಲ್ರೆಡಿ 4 ಗಂಟೆ 4:15 ಆಗಿಬಿಟ್ಟಿದೆ. ಯಾವಾಗ ಮಾಡೋದಂತ ಗೊತ್ತಿಲ್ಲ. ನೋಡ್ತೀನಿ, ಇವಾಗಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳೇಬೇಕು. ಇವಾಗ ನನಗೆ ಆಪ್ಷನ್ನೇ ಇಲ್ಲ. ಇನ್ನು ಇವತ್ತು ಗುರುವಾರ ಅಂತ ಅನ್ನಿಸ್ತಾನೆ ಇಲ್ಲ, ಯಾಕಂದರೆ ಪೂಜೆ ಮಾಡೋಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ. ಎಲ್ಲದನ್ನೂ ಒಂದೇ ದಿನ ಮಾಡ್ಕೋಬೇಕಾಗಿರೋದ್ರಿಂದ ನಂಗೆ ಸ್ವಲ್ಪನೂ ಟೈಮೇ ಸಿಗ್ತಾ ಇಲ್ಲ. ಪೂಜೆನ ಇವತ್ತು ಸ್ಕಿಪ್ ಮಾಡ್ತೀನಿ, ಇಲ್ಲ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಇವಾಗ ಸ್ಯಾರಿ ಕೂಡ ಪ್ಲೀಟ್ ಮಾಡಿ ಇಟ್ಕೊಬೇಕು. ನಾನೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಹೊರಗಡೆ ಎಲ್ಲೂ ಈ ಸ್ಯಾರಿ ಪ್ಲೀಟಿಂಗ್ ಎಲ್ಲ ಹೊರಗಡೆ ಕೊಡಲ್ಲ. ಯಾಕಂದರೆ ನನಗೆ ಗೊತ್ತಿದೆಯಲ್ವ ನಾನೇ ಮಾಡ್ಕೋಬೋದು ಅಂತ ಹೇಳಿ. ಅದನ್ನು ಕೂಡ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ನಾವು ಪ್ಲೀಟ್ನ ಮಾಡ್ಕೊಬೇಕು. ಸ್ಯಾರಿಗೆ ನಾವು ಎಷ್ಟು ಮೆಷರ್ಮೆಂಟ್ ತೊಗೊಂಡು ನಾವು ಪ್ಲೀಟ್ನ ಮಾಡಿಕೊಂಡ್ರೆ ಪಲ್ಲು ಎಲ್ಲ ನೀಟಾಗಿ ಬರುತ್ತೆ ಮೆಷರ್ಮೆಂಟ್ ಅಂತ ಎಲ್ಲ ಹೇಳಿ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ. ಇನ್ನು ಯಾವ ಜ್ಯುವೆಲರಿ ಹಾಕೋದು ಕೂಡ ಅಂತ ನಾನು ಸೆಲೆಕ್ಟ್ ಮಾಡಿಲ್ಲ. ಒಂದು ಸಲ ಗೋಲ್ಡೇ ಹಾಕೋಣ ಅಂತ ಅನಿಸುತ್ತೆ, ಒಂದು ಸಲ ಬೇಡ, ನನ್ನ ಹತ್ರನೇ ಜ್ಯುವೆಲರಿ ಸೆಟ್ ಇದೆಯಲ್ಲ ಅದನ್ನು ಮ್ಯಾಚ್ ಮಾಡಿ ಹಾಕೋಣ ಅಂತ ಅನಿಸುತ್ತೆ. ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀನಿ, ಗೊತ್ತಿಲ್ಲ ನಾನು ಯಾವುದನ್ನು ಸೆಲೆಕ್ಟ್ ಮಾಡಿ ಪ್ಯಾಕ್ ಇಟ್ಕೊತೀನಿ ಅಂತ ಹೇಳಿ. ನೋಡೋಣ. ಆಲ್ಮೋಸ್ಟ್ ನಾನು ಈ ಜ್ಯುವೆಲರಿ ಸೆಟ್ಟು ಆರ್ಟಿಫಿಷಿಯಲ್ ಜ್ಯುವೆಲರಿ ಸೆಟ್ಟೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಗೋಲ್ಡ್ ಆದರೆ ಎಲ್ಲ ಫಂಕ್ಷನ್ಸ್ಗೂ ನಾವು ಹಾಕ್ತಾ ಇರ್ತೀವಲ್ವ, ಬೇರೆ ಫಂಕ್ಷನ್ಸ್ಗೆಲ್ಲ. ಸೊ ಹಂಗಾಗಿ ಅದೇ ಜ್ಯುವೆಲರಿ ಸೆಟ್ ಯಾವುದಾದ್ರೂ ಒಂದು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಹತ್ರನೇ ಇರೋದ್ರಿಂದ ನಾನು ಬೇರೆ ಕಡೆಯಿಂದ ಎಲ್ಲೂ ತರಿಸಿಲ್ಲ. ಸೊ ನನ್ನ ಹತ್ರ ಇರೋ ಕಲೆಕ್ಷನ್ಸೇ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿ ಎತ್ತಿಟ್ಕೊಬೇಕು. ಇನ್ನು ಲಾಸ್ಟ್ ವ್ಲಾಗಲ್ಲೇ ನಾನು ಒಂದು ಫೇಸ್ ಪ್ಯಾಕ್ನ ತೋರಿಸಿದೆ, ಬನಾನಾ ಫೇಸ್ ಪ್ಯಾಕ್ನ ತೋರಿಸಿದೆ. ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಫುಲ್ಲು ಸ್ಕಿನ್ನೆಲ್ಲ ತುಂಬ ಸಾಫ್ಟ್ ಆಗಿಬಿಟ್ಟಿದೆ, ಚೆನ್ನಾಗಿ ಅನಿಸ್ತಾ ಇದೆ. ನನಗಂತೂ ಒಳ್ಳೆ ಫೀಲ್ ಕೊಡ್ತಾ ಇದೆ. ಹಾಗೇ ಇವತ್ತು ಹ್ಯಾಂಡ್ಸ್ ಕೂಡ ಸ್ಕ್ರಬ್ಬರ್ ಏನೂ ಮಾಡ್ಕೊಂಡಿಲ್ಲ, ಅದನ್ನು ಕೂಡ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಚಳಿಗಾಲದಲ್ಲಿ ನಂದಂತೂ ತುಂಬಾ ಡ್ರೈ ಸ್ಕಿನ್ನು, ಸೊ ಬೇಗನೆ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಏನಾದರೂ ನನ್ನ ಮನೆಯಲ್ಲಿನೇ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಈ ರೀತಿ ಸ್ಕ್ರಬ್ಬರು ಮತ್ತು ಫೇಸ್ ಕ್ರೀಮು ಫೇಸ್ಗೆ ಪ್ಯಾಕ್ನ ಕೂಡ ಮಾಡ್ಕೊತೀನಿ. ಫೇಸ್ ಪ್ಯಾಕ್ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇವತ್ತೇನು ಶೇರ್ ಮಾಡಲ್ಲ. ಇವತ್ತು ಜಸ್ಟ್ ಕೈಗೆ ಮತ್ತು ಕಾಲು ಮತ್ತು ನೆಕ್ ಪಾರ್ಟ್ ಏನಿದೆ ಇದಕ್ಕೆ ಯಾವ ರೀತಿ ನಾನು ಸ್ಕ್ರಬ್ಬರ್ನ ಮನೆಯಲ್ಲಿನೇ ಯೂಸ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಇನ್ನು ನಾವು ನಾಳೆ ಬೆಳಗ್ಗೆನೇ ಊರಿಗೆ ಹೊರಡೋದ್ರಿಂದ ಅಂದರೆ ನನಗೆ ಟೈಮೇ ಇಲ್ಲ. ಇವತ್ತೇ ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ಳೇಬೇಕು. ಏನು ಮಿಸ್ ಆಗದೆ ಇರೋ ಥರ ನೆನ್ಪಿಟ್ಕೊಂಡು ಎಲ್ಲದನ್ನು ಪ್ಯಾಕ್ ಮಾಡ್ಕೊಬೇಕು. ಇನ್ನು ನಾಳೆ ಬೆಳಗ್ಗೆನೇ ಮೆಹಂದಿ ಆರ್ಟಿಸ್ಟ್ ಕೂಡ ಬರ್ತಾರೆ ಮನೆಗೇ ಮೆಹಂದಿ ಹಾಕೋದಕ್ಕೆ ಅಂತೇಳಿ. ಅವ್ರು ಬರೋಷ್ಟರಲ್ಲೇ ಎಲ್ಲ ಪ್ಯಾಕ್ ಮಾಡಿ ಮುಗಿಸ್ಕೊಬೇಕು. ಯಾಕಂದರೆ ಮೆಹಂದಿ ಹಾಕಿದ್ಮೇಲೆ ನನಗೆ ಟೈಮ್ ಕೂಡ ಇರಲ್ಲ, ಮತ್ತು ಮೆಹಂದಿ ಹಾಕಿಸ್ಕೊಂಡು ನಾನು ಎಲ್ಲದನ್ನು ಪ್ಯಾಕ್ ಮಾಡೋಕ್ಕಾಗಲ್ಲ, ಬಟ್ಟೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಇವತ್ತು ಆದಷ್ಟು ಎಲ್ಲದನ್ನು ಇವತ್ತೇ ಪ್ಯಾಕ್ ಮಾಡ್ಕೊಬೇಕು. ಇನ್ನು ಈ ನೇಲ್ ಆರ್ಟ್ ಮಾಡಿಸ್ಕೊಂಡಾಗ ಹೊಸದಾಗಿ ಅಂದರೆ ಫಸ್ಟ್ ಟೈಮ್ ಮಾಡಿಸಿದ್ರೆ ತುಂಬ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ಒಂದಿನ, ಆಮೇಲೆ ನಿಮಗೆ ಸೆಟ್ ಆಗಿಬಿಡುತ್ತೆ. ಸೊ ನನಗೂ ಕೂಡ ಹಂಗೆ ಅನಿಸ್ತದೆ, ಸ್ವಲ್ಪ ಅನ್ಕಂಫರ್ಟಬಲ್. ಅಂದರೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಯಾವಾಗಲೂ ನಾನು ಉದ್ದನೇ ಬೆಳೆಸ್ಕೊತೀನಿ ನೇಲ್ಸು, ಹಂಗಾಗಿ ಅದು ಅಭ್ಯಾಸ ಇದೆ. ರೈಟ್ ಹ್ಯಾಂಡಲ್ಲಂತೂ ಏನು ಕೆಲಸ ಮಾಡೋಕ್ಕೆ ಫೀಲ್ ಆಗ್ತಾಯಿಲ್ಲ. ಅದು ಒರಿಜಿನಲ್ ಕೈಯಲ್ಲಿ ನಾವು ಮುಟ್ಟೋ ಥರ ಫೀಲೇ ಆಗ್ತಾಯಿಲ್ಲ, ಏನು ವಸ್ತುನ ಮುಟ್ಟಿದ್ರೂ. ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಇದೆ, ಬಟ್ ಒಂದಿನ ಹಂಗಿರುತ್ತೆ ಅಷ್ಟೇ, ಆಮೇಲೆ ಸೆಟ್ ಆಗಿಬಿಡುತ್ತೆ. ನೋಡಬೇಕು ಇವಾಗ ಸ್ಯಾರಿ ಪ್ಲೀಟ್ ಮಾಡುವಾಗ ಇದೆಷ್ಟು ತೊಂದರೆ ಮಾಡುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ, ಬಟ್ ವರ್ಕ್ ಚೆನ್ನಾಗಿದೆ. ಇದಷ್ಟನ್ನ ಇವತ್ತು ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಸ್ಯಾರಿ ಪ್ಲೀಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹತ್ರ ಸ್ಯಾರಿಗೆ ಹಾಕೋ ಕ್ಲಿಪ್ಸ್ ಇಲ್ಲ, ಸೊ ನಾನು ಇದೇ ಕ್ಲಿಪ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಸ್ಯಾರಿ ಪ್ಲೀಟಿಂಗ್ನ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಈ ಪಲ್ಲು ಪಾರ್ಟ್ ಏನಿದೆಯಲ್ಲ ಇದನ್ನು ಫಸ್ಟು ಪ್ಲೀಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಎಷ್ಟು ಸೈಜಿಗೆ ಬೇಕು ಅದನ್ನು ಅಳತೆ ನೋಡಿಕೊಂಡು ಅಷ್ಟಕ್ಕೆ ನಾನು ಪಿನ್ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಯಾವಾಗಲೂ ಅಷ್ಟೇ, ನಾವು ಫಸ್ಟು ಪ್ಲೀಟ್ ಏನು ಬರುತ್ತೆ ಮೇಲ್ಗಡೆಗೆ ಸೆರ್ಗಲಿ ಅದನ್ನು ನಾವು ಇಷ್ಟನ್ನು ತಗೊಂಡ್ರೆ ಒಳಗಡೆ ಅಂದರೆ ಒಂದಿಷ್ಟು
ನಾನು ಹಸ್ತದಷ್ಟು ನಾನು ತೊಗೊಂಡಿದ್ದೀನಿ. ಇನ್ನೂ ನೀವು ಬೇಕಂದರೆ ಚಿಕ್ಕದಾಗಿ ತೊಗೊಳ್ಬೋದು. ಯಾವಾಗಲೂ ಅಷ್ಟೇ ಫಸ್ಟು ಪ್ಲೀಟ್ ಇಷ್ಟು ಉದ್ದ ಇರಬೇಕಾಗತ್ತೆ. ನಮ್ಮ ಬೆರಳು ಎಷ್ಟಿದೆ ಅಷ್ಟು ಉದ್ದ ಇರಬೇಕಾಗತ್ತೆ. ಸೊ ಫಸ್ಟು ಪ್ಲೀಟ್ನ ನಾನು ಇಷ್ಟು ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ಲೀಟ್ಸ್ ಏನು ಬರುತ್ತೆ ಯಾವಾಗಲೂ ಅಷ್ಟೇ ಇದು 3 ಫಿಂಗರಷ್ಟು ನಮ್ಮ ಬೆರಳಷ್ಟು ಉದ್ದ ಇದ್ದರೆ ಒಳಗಡೆ ಬರೋದು ಇದ್ರ ಅರ್ಧನಷ್ಟೇ ಇರಬೇಕು. ಅಂದರೆ ಅರ್ಧ ಬೆರಳಷ್ಟು ಬಂದ್ರೇ ಸಾಕು. ಇದು ಫಸ್ಟು ಪ್ಲೀಟ್ ಬಂದು ಕಂಪ್ಲೀಟಾಗಿ ಇಷ್ಟಿದೆ ಅಂದರೆ ನೆಕ್ಸ್ಟ್ ಪ್ಲೀಟ್ ಬಂದು ಇಷ್ಟಿದ್ರೆ ಸಾಕು. ಅದರ ಅರ್ಧದಷ್ಟು ಇರಬೇಕು. ಆವಾಗೇನಾಗುತ್ತೆ ನಮಗೆ ಸ್ಯಾರಿ ಹೊರಗಡೆಗೆ ಬರಲ್ಲ. ಅಂದರೆ ಕೆಲವೊಂದು ಸಲ ಒಳಗಡೆ ಮಾಡಿರೋ ಈ ರೀತಿ ಪ್ಲೇಟ್ಸ್ ಇರುತ್ತೆ, ಅದು ಕೆಲವೊಂದು ಸತಿ ಆಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಪ್ಲೇಟ್ನ ನಾವು ಯಾವಾಗಲೂ ಸ್ವಲ್ಪ ಅಗಲವಾಗಿಯೇ ತೊಗೊಬೇಕು. ನೆಕ್ಸ್ಟ್ ಒನ್ನ ನಾವು ಈ ಥರ 3/4 ಆದರೂ ತೊಗೋಬೋದು ಅಥವಾ ಹಾಫ್ ಆದರೂ ತೊಗೊಬೋದು. ಆವಾಗ ನಮಗೆ ಸ್ಯಾರಿ ಪಲ್ಲು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ನೋಡ್ಬೋದು ನೀವು. ಇದೇ ಮೆಷರ್ಮೆಂಟ್ಗೆ ನಾನು ಇಷ್ಟು ತೊಗೊಂಡ್ರು ನನಗೆ ಇಲ್ಲಿ ಫಸ್ಟ್ ಪ್ಲೇಟಿಂಗಿಗೆ ಇಷ್ಟು ಜಾಗ ಅಂದರೆ ಇಷ್ಟು ಸ್ಪೇಸ್ ಉಳ್ಕೊಂಡಿದೆ, ಕರೆಕ್ಟಾಗಿ ಬರುತ್ತೆ. ಇದು ಒಳಗಡೆ ಬರುತ್ತೆ ಅಂದರೆ ಸೆರ್ಗತ್ರ ಬರುತ್ತೆ. ಇದು ಮೇಲ್ಗಡೆ ಕಾಣಿಸೋವಂಥ ಪ್ಲೀಟ್ ಆಗಿರುತ್ತೆ. ಈಗ ಇದಕ್ಕೆ ನಾನು ಒಂದು ಪಿನ್ನ ಹಾಕ್ಕೊಂಡು ಇದನ್ನು ಫಸ್ಟು ಸೆಕ್ಯೂರ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದು ನಾನು ಈ ರೀತಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದನ್ನು ಇಷ್ಟಿಷ್ಟು ದೂರಕ್ಕೆ ಒಂದೊಂದು ಪಿನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಈ ರೀತಿ ಕ್ಲಿಪ್ಸ್ನ ಕೂಡ ಹಾಕ್ಕೊಂಡು ಟೇಬಲ್ಗೆ ಅಟ್ಯಾಚ್ ಮಾಡಿಕೊಂಡು ಒಳಗಡೆಗೆಲ್ಲ ಮಾಡ್ಕೊಳ್ಬೋದು. ಮೆಜರ್ಮೆಂಟ್ನ ತೊಗೋಬೋದು ಅಥವಾ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ಈ ರೀತಿ ಮಾಡ್ಕೊಳ್ಬೋದು. ಈಗ ಒಂದೊಂದೇ ಪ್ಲೀಟ್ಸ್ನೇ ಈ ರೀತಿ ನಾವು ಪಿನ್ ಹಾಕಿರೋ ಕಡೆಯಿಂದ ಮೆಜರ್ಮೆಂಟ್ ತೊಗೊಂಡು, ಅಂದರೆ ಈ ಕಡೆ ಕ್ರಾಸ್ ಆಗಬಾರ್ದು. ನೀವು ನೋಡ್ತಾ ಇರ್ಬೋದು ಇದೆಷ್ಟು ದೊಡ್ಡದಿದೆ, ಇವೆಷ್ಟು ಒಳಗಡೆ ಹೋಗಿದೆ ಅಂತೇಳಿ. ಇದೇ ಥರ ನಾವು ಲಾಸ್ಟ್ವರೆಗೂ ತೊಗೊಬೇಕು. ಅಂದರೆ ಸೆರ್ಗತ್ರ ನಾವು ಎಲ್ಲಿ ಪಿನ್ ಹಾಕ್ತೀವಲ್ವ ಅಲ್ಲಿವರೆಗೂ ನಾವು ಇದೇ ಮೆಜರ್ಮೆಂಟಲ್ಲೇ ತೊಗೊಬೇಕು. ಸೊ ಅವಾಗ ನಮಗೆ ಸ್ಯಾರಿ ಉಟ್ಕೊಂಡಾಗ ಒಳಗಡೆಯಿಂದ ಇಲ್ಲಿ ಸ್ವಲ್ಪ ಆಚೆ ಬರೋದು ಆ ಥರದ್ದೆಲ್ಲ ಏನೂ ಆಗಲ್ಲ. ಈಗ ನಾನು ಇಲ್ಲಿಗೆ ಕೂಡ ಒಂದು ಪಿನ್ನ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಐರನ್ ಮಾಡುವಾಗ ಈಸಿ ಆಗಲಿ ಅಂತ ಹೇಳಿ. ಸೆರಗನ್ನ ನಾವು ಎಷ್ಟು ಉದ್ದ ಬೇಕೋ ಅಷ್ಟನ್ನು ನಾವು ಮೆಜರ್ಮೆಂಟ್ ತೊಗೊಂಡು ಅಲ್ಲಿವರೆಗೂ ಈ ರೀತಿ ಪಿನ್ನ ಹಾಕ್ಕೊಂಡು ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಹೈಟ್ ಲೆಂತ್ ಏನಿರುತ್ತೆ ಅದನ್ನು ನೋಡಿಕೊಂಡು ನಾವು ಹಾಕ್ಕೊಳ್ಬೇಕು. ಇವಾಗ ನಾವು ಪಿನ್ ಹಾಕಾದ್ಮೇಲೆ ಇದನ್ನು ನಾವು ಒಂದೊಂದೇ ಪ್ಲೀಟ್ನ ಒಂದು ಇಂಚಷ್ಟು ಗ್ಯಾಪ್ ಕೊಟ್ಕೊಂಡು ನಾವು ಇದನ್ನು ಮತ್ತೆ ಪಿನ್ ಹಾಕಿ ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಐರನ್ ಮಾಡಿದಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನಾವು ಉಟ್ಕೊಳ್ಳೋವರೆಗೂ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆಚೆ ಬರೋದು ಅಥವಾ ಇನ್ನೊಂದು ಕಡೆ ಫೋಲ್ಡ್ ಆಗೋದು ಅದೇ ಥರ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಒಂದು ಇಂಚಿಗೆ ನಾನು ನೋಡಿಕೊಂಡು ಒಂದು ಚಿಕ್ಕ ಪಿನ್ಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ಈ ಥರ ನಾವು ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬಾಕ್ಸ್ ಫೋಲ್ಡಿಂಗ್ ಮಾಡುವಾಗ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ತುಂಬಾ ಪರ್ಫೆಕ್ಟಾಗಿ ಫೋಲ್ಡಿಂಗ್ ಕೂಡ ಬರುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಇಂಚಿಗೆ ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ಈ ಪೋರ್ಷನಲ್ಲಿ ನಾವು ಏನು ಪಿನ್ ಹಾಕ್ಕೊಳ್ತೀವಿ ಅದನ್ನು ತುಂಬ ಚಿಕ್ಕ ಪಿನ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಹಾಕ್ಕೊಳ್ಬೋದು. ಅದು ನಿಮಗೆ ಆಪ್ಷನಲ್ ಆಗಿರುತ್ತೆ. ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದೇ ರೀತಿ ನೀಟಾಗಿ ಐರನ್ ಮಾಡಿಕೊಂಡ್ರೆ ಕೂಡ ಸ್ಟೀಮ್ ಐರನ್ ಬಾಕ್ಸ್ ಅಂತ ಒಂದು ಬರುತ್ತಲ್ಲ ಅದರಲ್ಲಿ ಐರನ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ನಾರ್ಮಲ್ ಐರನ್ ಬಾಕ್ಸ್ನ ಯೂಸ್ ಮಾಡಿ ಐರನ್ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಸೆಕ್ಯೂರ್ ಇರಲಿ ಅಂತ ಹೇಳಿ ಅಲ್ಲಿಗೆ 2 ಪ್ಲೀಟ್ನ ಸೀರಿ ಚಿಕ್ಕದಾಗಿ ಒಂದೊಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಪರ್ಫೆಕ್ಟ್ ಪ್ಲೀಟಿಂಗ್ ಅನ್ನೋದು ಸಿಗುತ್ತೆ. ಅದಾದಮೇಲೆ ನಾನು ಒಂದು ಸಲ ಹಾಕ್ಕೊಂಡು ವೇರ್ ಮಾಡಿ ನೋಡ್ತೀನಿ. ಅಂದರೆ ಈ ಥರ ಜಸ್ಟ್ ನೋಡ್ಕೊತೀನಿ ಪರ್ಫೆಕ್ಟಾಗಿದೆಯಾ, ಇನ್ನೂ ಸ್ವಲ್ಪ ಲೂಸಾಗಿ ಏನಾದ್ರು ಪಿನ್ಸ್ ಹಾಕೊಬೇಕಾ ಏನು ಅಂತ. ನೀವೇ ನೋಡ್ತಾ ಇರ್ಬೋದು 1 ಪ್ಲೀಟ್ಗೆ ಎಷ್ಟು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇದೆ ಅಂತ ಹೇಳಿ. ಅದಾದಮೇಲೆ ನಾವು ನೆರಿಗೆನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಥರ ಮೆಜರ್ಮೆಂಟ್ನ ತೊಗೊಳ್ಬೇಕಾಗತ್ತೆ. ಫಸ್ಟ್ ರೌಂಡು ನಾವೇನು ಸುತ್ಕೊತೀವಿ ಅದನ್ನು ಮೊದಲು ಬಿಟ್ಕೊಂಡು ಅಲ್ಲಿಗೆ ಒಂದು ಪಿನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲಿಂದ ನಮಗೆ ನೆರಿಗೆ ಎಷ್ಟು ಬೇಕು ಅಲ್ಲಿಂದ ಅಲ್ಲಿಗೆ ಮತ್ತೊಂದು ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ ಫಸ್ಟು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಪರ್ಫೆಕ್ಟ್ ಪ್ಲೀಟಿಂಗ್ ಬರುತ್ತೆ. ಮತ್ತು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳೋದಾಗಿರ್ಬೋದು, ಎಕ್ಸ್ಟ್ರಾ ನರ್ಗೆಗೆ ಬಟ್ಟೆ ಉಳ್ಕೊಂಡ್ರೆ ಅದಾದಮೇಲೆ ಅದನ್ನು ಅಡ್ಜಸ್ಟ್ ಮಾಡಿ ಹಾಕೋದು ಕಷ್ಟ ಆಗುತ್ತೆ ಅಂತೇಳಿ ಪರ್ಫೆಕ್ಟಾಗಿ ಸೈಜ್ ಮೆಷರ್ಮೆಂಟ್ ತೊಗೊಂಡ್ಬಿಟ್ರೆ ಈಸಿಯಾಗಿ ನಾವು ಪ್ಲೀಟ್ನ ಮಾಡ್ಕೊಳ್ಬೋದು. ಇಲ್ಲಿ ಕೂಡ ನೋಡ್ಬೋದು ನೀವು ಸೆರಗು ಪೋರ್ಷನ್ಗೆ ಎಷ್ಟು ಬೇಕೋ ಅದನ್ನು ನಾನು ಬಿಟ್ಕೊಂಡು ಒಳಗಡೆಗೆ ನೆರಿಗೆ ಮಾಡೋದಕ್ಕೆ ಎಷ್ಟು ಬೇಕೋ ಅದನ್ನು ಬಿಟ್ಕೊಂಡು ಫಸ್ಟ್ ಪಿನ್ ಹಾಕಿದ್ನಲ್ಲ ಅಲ್ಲಿಂದ ಇಲ್ಲಿಗೆ ಮತ್ತೆ ಇನ್ನೊಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ.
ಇವಾಗ ನಾನು ನೆರಿಗೆ ಪೋರ್ಷನ್ ಏನಿದೆ ಅದನ್ನು ಇನ್ ಬಿಟ್ವೀನ್ ಈ ಸೀರೆ ಒಳಗಡೆ ಅಂದರೆ ಇಷ್ಟು ಬಟ್ಟೆ ಏನು ಬಿಟ್ಕೊಂಡಿದ್ದೀವಿ ಇದರೊಳಗಡೆನೇ ನಾನು ಮಾಡ್ಕೊಳ್ತೀನಿ. ಆವಾಗ ಪರ್ಫೆಕ್ಟಾಗಿ ನನಗೆ ಎಷ್ಟು ನೆರಿಗೆ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಈ ನೆರಿಗೆನ ಕೂಡ ಅಷ್ಟೇ, ನೀವು ಬೇಕಂದರೆ ಫಸ್ಟ್ ನೆರಿಗೆನ ಸ್ವಲ್ಪ ದೊಡ್ಡದು ತೊಗೊಂಡು ಒಳಗಡೆ ಬರೋವಂಥ ನೆರಿಗೆಗಳನ್ನ ತುಂಬ ಚಿಕ್ಕದಾಗಿಯೇ ತೊಗೊಬೋದು. ಯಾಕಂದರೆ ಐರನ್ ಮಾಡೋದ್ರಿಂದ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿ ಆಚೆ ಬರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬ ಜಾಸ್ತಿ ದಪ್ಪ ಇರೋರು, ತುಂಬ ಜಾಸ್ತಿ ನೆರಿಗೆ ಬರ್ತಾಯಿಲ್ಲ ನನಗೆ ಸೀರೆನಲ್ಲಿ ಅಂತಂದರೆ ನೀವು ಕೂಡ ನಾನು ಸೆರಗು ಪೋರ್ಷನಲ್ಲಿ ಯಾವ ರೀತಿ ತೋರಿಸ್ದೆ, ಫಸ್ಟ್ ಪ್ಲೀಟ್ನ ದೊಡ್ಡದು ತೊಗೊಂಡು ಆಮೇಲೆ ಒಳಗಡೆ ಚಿಕ್ಕದಾಗಿ ತೊಗೊಂಡೆ. ಇದನ್ನು ಕೂಡ ನೀವು ಅದೇ ರೀತಿ ಮೆಷರ್ಮೆಂಟಲ್ಲಿ ಕೂಡ ತೊಗೋಬೋದು. ನನಗೆ ಇಷ್ಟೇ ನೆರಿಗೆ ಸಾಕಾಗಿತ್ತು, ಒಂದು 6ರಿಂದ 7 ನೆರಿಗೆ ಬಂದಿತ್ತು, ನನಗಷ್ಟೇ ಸಾಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಸಮ ಪ್ರಮಾಣದಲ್ಲಿನೇ ಎಲ್ಲ ನೆರಿಗೆನೂ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಫಸ್ಟ್ ಒನ್ನ ದೊಡ್ಡದು ತೊಗೊಂಡು ಆಮೇಲೆ ಬರುವಂಥ ನೆರಿಗೆಗಳೇನಿದೆ ಅದನ್ನು ತುಂಬ ಚಿಕ್ಕದಾಗಿ ಕೂಡ ತೊಗೋಬೋದು. ಅವಾಗ ಜಾಸ್ತಿ ನೆರಿಗೆ ಸಿಗುತ್ತೆ ನಿಮಗೆ. ಇವಾಗ ಮೇಲ್ಗಡೆ ನಾವು ಯಾವ ರೀತಿ ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಕೆಳಗಡೆ ಕಾಲು ಹತ್ರ ಬರೋ ನೆರಿಗೆಗಳನ್ನ ಕೂಡ ನಾವು ಅದೇ ಥರ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಸಮವಾಗಿ ಬರಲಿ ಅಂತ ಹೇಳಿ ಆ ಕಡೆಗೆ ಒಂದು ಕ್ಲಿಪ್ನ ಹಾಕಿ ನೀವು ಸೆಕ್ಯೂರ್ ಮಾಡ್ಕೋಬೋದು. ಅಥವಾ ಯಾರ್ದಾದ್ರೂ ಹೆಲ್ಪ್ ಇದ್ದರೆ ಅವ್ರನ್ನ ಕೂಡ ಅವ್ರದ್ದು ಹೆಲ್ಪ್ ತಗೊಂಡು ನೀವು ಈ ರೀತಿ ಪ್ಲೀಟ್ಗಳನ್ನ ಒಂದೇನೆ ಜೋಡಿಸ್ಕೊಬೋದು. ಇಲ್ಲಿಗೆ ಕೂಡ ನಾನು ಒಂದು ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ಈ ನೆರಿಗೆ ಪೋರ್ಷನ್ ಏನಿರುತ್ತೆ ಅಂದರೆ ನಾವು ಒಳಗಡೆಗೆ ಏನು ಸಿಗಿಸ್ಕೊತೀವಲ್ವ ಸೊಂಟದ ಹತ್ರ, ಅಲ್ಲಿಗೆ ಕೂಡ ನಾನು ಒಂದು ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ಮತ್ತು ಕೆಳಗಡೆ ಏನಿದೆ ಅಲ್ಲಿ ಒಂದು ಇಂಚು ಗ್ಯಾಪ್ನ ಕೊಟ್ಟು ನಾನು ಅಲ್ಲಿ ಕೂಡ ಚಿಕ್ಕದಾಗಿರುವಂಥ ಒಂದು ಪಿನ್ಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ಏನಕ್ಕಂದರೆ ಮೇಲ್ಗಡೆ ಸಿಕ್ಸೋ ಹತ್ರ ನಮಗೆ ಚಿಕ್ಕದಾಗಿ ಬಂದು ಕೆಳಗಡೆ ಈ ಥರ ಸ್ವಲ್ಪ ಹರಡ್ಕೊಂಡಿರೋ ಥರ ಪ್ಲೀಟ್ಸ್ ಬಂದರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ. ಸೊ ಹಾಗಾಗಿ ಮೇಲ್ಗಡೆಗೆ ಎಲ್ಲದನ್ನು ಸೇರಿಸಿ ಪಿನ್ನ ಹಾಕ್ಕೊಂಡ್ಬಿಡ್ತೀನಿ. ಕೆಳಗಡೆ ಕಾಲ ಹತ್ರ ಬರೋವಂಥ ಪ್ಲೀಟಿಂಗ್ ಏನಿದೆ ಅಲ್ಲಿ ಕೂಡ ನೀವು 1 ಇಂಚಾದರೂ ತೊಗೊಬೋದು ಒಂದು ನೆರಿಗೆಗೆ, ಅಥವಾ ಒಂದು ಅರ್ಧ ಇಂಚಷ್ಟು ನೀವು ಗ್ಯಾಪ್ನ ಬಿಟ್ಕೊಂಡು ಅಲ್ಲಿ ಕೂಡ ನಾನು ಇವಾಗ ಸೆರಗು ಪೋರ್ಷನಲ್ಲಿ ಏನು ತೋರಿಸ್ದೆ ಅದೇ ಥರ ನೀವು ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಥರ ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡು ಐರನ್ ಮಾಡ್ಕೊಳ್ಳೋದ್ರಿಂದ ನಾವು ಫೋಲ್ಡ್ ಮಾಡಿ ಇಟ್ಟಾಗಲೂ ಕೂಡ ನಾವು ತೆಗೆಯೋವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವು ಬೇಕಂದರೆ ಉಟ್ಕೊಳ್ಳುವಾಗ ಈ ಪಿನ್ನ ರಿಮೂವ್ ಮಾಡ್ಬೋದು, ಅಥವಾ ಇದೇ ಥರ ಇರಲಿ ಅಂದರೆ ನೀವು ಇದೇ ಥರ ಪಿನ್ನ ಒಳಗಡೆಯಿಂದ ಸೇರಿಸಿ ಹಾಕಿರ್ತೀರಲ್ವ ಅದೇ ಥರ ಬಿಟ್ಟರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ನೀವು ಸ್ಯಾರಿನ ತೆಗೆಯೋವರೆಗೂ ಅದು ನೀವು ಯಾವ ರೀತಿ ಐರನ್ ಮಾಡಿರ್ತೀರ ಅದೇ ಥರ ಕೂತ್ಕೊಂಡಿರುತ್ತೆ ಪರ್ಫೆಕ್ಟಾಗಿ. ಸೊ ಹಾಗಾಗಿ ನಾನು ಕೆಳಗಡೆಗೆ ಕೂಡ ತುಂಬ ಚಿಕ್ಕ ಪಿನ್ನ 2 ನೆರಿಗೆನ ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವು ಸೀರೆನ ಎಷ್ಟು ಸಲ ಎತ್ತಿ ಬಿಸಾಡಿದ್ರೂ ಅಥವಾ ಓಪನ್ ಮಾಡಿ ಎಳ್ದು ಎಲ್ಲ ನೋಡಿದ್ರೂ ಕೂಡ ಇದು ಯಾವುದೇ ರೀತಿ ನೀವು ಪ್ಲೀಟ್ ಮಾಡಿರೋದು ಸ್ವಲ್ಪನೂ ಹಾಳಾಗಲ್ಲ. ಇವಾಗ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಅಂತ. ಅಲ್ಲಿ ನಾನು ಎರಡಕ್ಕೆ ಸೇರಿಸಿ ಒಂದೊಂದು ಪಿನ್ ಹಾಕಿರೋದ್ರಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಇದೆ. ತುಂಬಾ ಪರ್ಫೆಕ್ಟಾಗಿ ಪ್ಲೀಟಿಂಗ್ ಬಂದಿತ್ತು. ಫೋಲ್ಡಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಇದಾದಮೇಲೆ ಇವಾಗ ನಾನು ಒಂದೊಂದೇ ಪೋರ್ಷನ್ನ ಐರನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಏನು ಮೆಜರ್ಮೆಂಟ್ ತೋರಿಸಿದ್ದೀನಿ ನೀವು ಇಷ್ಟಕ್ಕೆ ಪಿನ್ ಮಾಡಿಕೊಂಡ್ರೆ ಸಾಕು. ಸ್ಯಾರಿ ತುಂಬ ಚೆನ್ನಾಗಿ ಕೂರುತ್ತೆ, ತುಂಬ ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನು ಇದನ್ನು ಐರನಿಂಗ್ ಮಾಡ್ಕೊತೀನಿ. ನನ್ನ ಹತ್ರ ಐರನ್ ಮಾಡುವಂಥ ಟೇಬಲ್ ಇಲ್ಲ, ಅಂದರೆ ಸಪ್ರೇಟಾಗಿ ಐರನಿಂಗ್ ಟೇಬಲ್ ಬರುತ್ತಲ್ವ ಸ್ಯಾರಿ ಪ್ಲೀಟ್ಗೆಲ್ಲ ಮಾಡೋಕ್ಕೆ, ಅದೆಲ್ಲ ಯಾವುದೂ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಇವಾಗ ಬೆಡ್ ಮೇಲೇ ಇದನ್ನು ಐರನಿಂಗ್ ಮಾಡ್ಕೊತೀನಿ. ಇನ್ನು ಪಿನ್ಸ್ಗಳೆಲ್ಲ ನಾವೇನು ಹಾಕಿದ್ದೀನಿ ಅದನ್ನು ನಾನು ಐರನಿಂಗ್ ಮಾಡಿದ್ಮೇಲೆ ರಿಮೂವ್ ಮಾಡ್ಕೊಂಡು ಬಿಡ್ಬೋದು ನಾವು ಬೇಕಂದರೆ, ಅಥವಾ ನೀವು ಉಟ್ಕೊತಾ ಇದ್ದೀರಾ ಅಂತಂದರೆ ಆವಾಗ ರಿಮೂವ್ ಮಾಡಿಕೊಂಡ್ರೆ ಕೂಡ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದೇನಕ್ಕೆ ಆ ಥರ ಅಷ್ಟು ಪಿನ್ ಹಾಕ್ಕೊತೀವಿ ಅಂದರೆ ಒಂದು ನೆರಿಗೆ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಹಾಗೆ ಐರನ್ ಮಾಡಿದ್ರೂ ಅದು ನಾವು ಉಟ್ಕೊಳ್ಳೋಷ್ಟ್ರಲ್ಲಿ ಸ್ವಲ್ಪ ಆಚೆ ಈಚೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಪಿನ್ ಹಾಕಿ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿರುತ್ತೆ. ನಾವು ತೆಗೆಯೋವರೆಗೂ ಅದು ನೀಟಾಗಿ ಕುತ್ಕೊಂಡಿರುತ್ತೆ ಅಂತ ಹೇಳಿ ಆ ರೀತಿ ಪಿನ್ ಹಾಕ್ಕೊತೀವಿ. ಆ ನೆರಿಗೆ ಪೋರ್ಷನ್ಗೆಲ್ಲ ನಾವು ಹಾಕುವಾಗ ತುಂಬ ಸಣ್ಣ ಪಿನ್ನೇ ಯೂಸ್ ಮಾಡಬೇಕಾಗುತ್ತೆ. ತುಂಬ ದೊಡ್ಡದು ಮಾಡಿದರೆ ಸ್ಯಾರಿ ತುಂಬ ಓಲಾಗ್ಬಿಡುತ್ತೆ. ಹಾಗಾಗಿ ಚಿಕ್ಕ ಪಿನ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಮಾಡ್ಕೊಳ್ಬೋದು. ಇವಾಗ ನಾನು ಸದ್ಯಕ್ಕೆ ಇದನ್ನು ಬೆಡ್ ಮೇಲೇ ನಾನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಕಂಫರ್ಟಬಲ್ ಇದೆ. ನಾನು ಆಲ್ರೆಡಿ ಸುಮಾರು ಸಲ ಐರನ್ ಮಾಡಿರೋದ್ರಿಂದ ಬೆಡ್ ಮೇಲೆ ತುಂಬ ಕಂಫರ್ಟಬಲ್ ಆಗಿದೆ. ನೀವು ಟೇಬಲ್ ಇದ್ದರೆ ಬೇಕಂದರೆ ಟೇಬಲ್ ಮೇಲೆ ಕೂಡ ಹಾಕ್ಕೊಂಡು ಐರನ್ ಮಾಡ್ಕೊಳ್ಬೋದು. ಯಾವಾಗಲೂ ಅಷ್ಟೇ ನಾವು ಫಸ್ಟು ಸೆರಗು ಪಾರ್ಟ್ ಏನಿರುತ್ತೆ ಅದನ್ನು ಐರನ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ತುದಿಗೆ ನೀವು ಕುಚ್ಚಾಕಿದರೆ ಅಲ್ಲಿಗೆ ಏನಾದರೂ ವೆಯ್ಟ್ ಇರುವಂಥದ್ದನ್ನ ಇಟ್ಕೊಂಡು ಐರನ್ ಮಾಡ್ಕೋಬೋದು, ಅಥವಾ ಯಾರ್ದಾದ್ರು ಹೆಲ್ಪ್ ತೊಗೋಬೋದು. ಅಥವಾ ಟೇಬಲ್ ಇದ್ದರೆ ನಿಮಗೆ ಬೆಸ್ಟು ಸ್ಯಾರಿ ಕ್ಲಿಪ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಐರನ್ ಮಾಡ್ಕೊಳ್ಬೋದು. ಆದರೆ ನೀವು ಸ್ವಲ್ಪ ಐರನ್ ಬಾಕ್ಸ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ನಿಮಗೆ. ಎಲ್ಲ ಸ್ಯಾರಿ ಮೆಟೀರಿಯಲ್ಲು ಒಂದೇ ಥರ ಇರೋಲ್ಲ. ಸಿಲ್ಕ್ ಸ್ಯಾರೀಸ್ ಬೇರೆ ಥರ ಇರುತ್ತೆ. ಈ ಮೈಸೂರು ಸಿಲ್ಕ್ ಎಲ್ಲ ಅಂತೂ ತುಂಬಾ ಕೇರ್ಫುಲ್ಲಾಗಿ ಐರನ್ ಮಾಡಬೇಕಾಗುತ್ತೆ. ಇದು ನಾರ್ಮಲ್ ಸ್ಯಾರಿ ಕಾಂಜೀವರಂ ಆಗಿರೋದ್ರಿಂದ ನಾನು ಈ ನಾರ್ಮಲ್ ಐರನ್ ಬಾಕ್ಸನ್ನಲ್ಲೇ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ತೊಂದರೆ ಆಗಲ್ಲ.
ಸೊ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಯಾವುದೇ ಬಟ್ಟೆನ ಐರನ್ ಮಾಡೋಕ್ಕೂ ಮುಂಚೆನೂ ನೀವು ಫಸ್ಟು ಒಂದು ಸಲ ಕಾಟನ್ ಬಟ್ಟೆ ಮೇಲೆ ಉಜ್ಜಿಬಿಟ್ಟು ಆಮೇಲೆ ನೀವು ಬಟ್ಟೆ ಮೇಲೆ ಉಜ್ಜಬೇಕಾಗತ್ತೆ. ಡೈರೆಕ್ಟಾಗಿ ನಾವು ಬಟ್ಟೆ ಮೇಲೆ ಹಾಕ್ಬಿಟ್ರೆ ಅದು ಹೀಟ್ ಆದ ತಕ್ಷಣ ಕಚ್ಕೊಂಡ್ಬಿಡುತ್ತೆ, ಸ್ಯಾರಿ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಫಸ್ಟ್ ಈ ರೀತಿ ಹೊರ್ಗಡೆ ನೀವೇನಾದರೂ ಕಾಟನ್ ಬಟ್ಟೆ ಏನಾದರೂ ಟವಲ್ ಆಗಿರ್ಬೋದು ಅಥವಾ ಪಂಚೆ ಲುಂಗಿ ಈ ಥರದ್ದು ಏನಾದ್ರೂ ನೀವು ಒಂದು ಸಲ ಉಜ್ಜಿಬಿಟ್ಟು ಆಮೇಲೆ ಬಟ್ಟೆ ಮೇಲೆ ಇಡೋದು ತುಂಬಾ ಸೇಫ್ಟಿ. ಸೆರಗು ಪೋರ್ಷನ್ ಏನಿರುತ್ತೆ ಅದನ್ನೆಲ್ಲ ಐರನ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಪಿನ್ ಹಾಕೋದೇನಿರುತ್ತೆ ಅಲ್ವಾ ಭುಜದ ಹತ್ರ, ಅಲ್ಲಿ ನಾನು ಯಾವ ರೀತಿ ಒಂದು ಇಂಚಿಗೆ ಸೇರಿಸಿ ಪಿನ್ ಹಾಕ್ಕೊಂಡಿದ್ವಿ ಅದೇ ಥರನೇ ನಾವು ಐರನ್ನ ಮಾಡಬೇಕಾಗುತ್ತೆ. ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಐರನ್ ಮಾಡಿಕೊಂಡ್ರೆ ಆಗೋಯ್ತು. ತುಂಬಾ ಚೆನ್ನಾಗಿ ಪ್ಲೀಟಿಂಗ್ ಕೂತ್ಕೊಳ್ಳುತ್ತೆ. ಇವಾಗ ನೀವೇ ನೋಡ್ತಾ ಇರ್ಬೋದು, ನಾನು ಪಿನ್ ಹಾಕಿರೋದ್ರಿಂದ ನಾನು ಯಾವ ಥರ ಸ್ಯಾರಿನ ಎಳ್ದಾಡಿದ್ರೂ ಕೂಡ ಅದೊಂದು ಸ್ವಲ್ಪನೂ ಸರಿತಾ ಇಲ್ಲ, ಯಾವುದೇ ರೀತಿ ಹಾಳಾಗ್ತಾ ಇಲ್ಲ. ನಾನು ಹೆಂಗೆ ಪಿನ್ನ ಹಾಕಿಟ್ಟಿದ್ದೀನಿ ಅದೇ ಥರನೇ ಇದೆ. ಸೊ ಇದಕ್ಕೋಸ್ಕರನೇ ನಾವು ಚಿಕ್ಕ ಚಿಕ್ಕ ಪಿನ್ನಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋದು. ಇದನ್ನು ಅಷ್ಟೇ ನಾವು ಚೆನ್ನಾಗಿ ಒಂದು ಸಲ ಐರನ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಮಗೆ ಇಲ್ಲಿ ಸೊಂಟದ ಹತ್ರ ಬರೋವಂಥ ಪೋರ್ಷನ್ಸ್ ಆಗಿರ್ಬೋದು, ಇಲ್ಲಿ ಮೇಲ್ಗಡೆ ಬರೋವಂಥ ಪೋರ್ಷನ್ಸ್ ಆಗಿರ್ಬೋದು ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ನಾವು ಸೊಕ್ ಮಾಡ್ಕೊಂಡು ಐರನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಏನೇ ಆಲ್ಟರ್ ಮಾಡೋಕ್ಕೆ ಹೋದ್ರೂ ಅದು ಆಲ್ಟರ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ಐರನಿಂಗ್ ಮಾಡಿಕೊಂಡ್ರೆ ಆಗೋಯ್ತು. ಈ ಎಡ್ಜಸ್ ಏನಿರುತ್ತೆ ಅಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಇರುತ್ತಲ್ವ, ಅಲ್ಲಿ ನೀಟಾಗಿ ಐರನಿಂಗ್ ಕೂತ್ಕೊಂಡ್ಬಿಟ್ರೆ ನೀವು ಯಾವುದೇ ಥರ ಆ ಸ್ಯಾರಿನ ಎಷ್ಟು ಎತ್ತಿ ಹಾಳು ಮಾಡಿದ್ರೂ ಕೂಡ ಅದು ಹಾಳಾಗಲ್ಲ, ಅದೇ ಥರನೇ ಕೂತ್ಕೊಂಡಿರುತ್ತೆ ಪರ್ಫೆಕ್ಟಾಗಿ. ಮತ್ತು ಇನ್ನೊಂದು ಸ್ವಲ್ಪ ಇಲ್ಲಿ ಕೆಳಗಡೆ ಹೊಟ್ಟೆ ಹತ್ರ ಬರೋವಂಥ ಪೋರ್ಷನ್ಸ್ ಆಗಿರ್ಬೋದು, ಅದನ್ನು ಕೂಡ ಇದೇ ಥರ ಸ್ವಲ್ಪ ಮೆಷರ್ಮೆಂಟ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾ ಈ ಥರ ಐರನ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸ್ವಲ್ಪ ಬಿಚ್ಚೋಗೋದು ಅಂಥದ್ದೆಲ್ಲ ಏನೂ ಆಗೋದಿಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದಾದಮೇಲೆ ನೆರಿಗೆನ ಕೂಡ ಅಷ್ಟೇ ನೀವೇ ನೋಡ್ತಾ ಇರ್ಬೋದು, ನಾನು ಯಾವ ರೀತಿ ಪಿನ್ ಹಾಕಿಟ್ಟಿದ್ದೀನಿ ಅದೇ ಥರ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಐರನ್ ಮಾಡಿಕೊಂಡ್ರೆ ಆಗೋಯ್ತು. ಈ ಬಾಕ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು, ನಾನು ಮೇಲ್ಗಡೆ ಎಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ ಒಳಗಡೆ ಸಿಕ್ಸೋ ಪೋರ್ಷನಲ್ಲಿ, ಮತ್ತು ಕೆಳಗಡೆ ಕಾಲ ಹತ್ರ ಎಷ್ಟು ದೊಡ್ಡದಾಗಿ ತೊಗೊಂಡಿದ್ದೀನಿ ಅಂತ ಹೇಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆರಿಗೆ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ, ತುಂಬ ಜಾಸ್ತಿ ನೆರಿಗೆ ಇದೆ ಅನ್ನೋ ಥರ ಕೂಡ ಕಾಣಿಸುತ್ತೆ. ಹಾಗಾಗಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ಐರನಿಂಗ್ ಎಲ್ಲ ಆದಮೇಲೆ ಇದನ್ನು ನಾನು ಬಾಕ್ಸ್ ಫೋಲ್ಡಿಂಗ್ ಕೂಡ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ರೀತಿ ಸ್ಯಾರಿನ ಉಲ್ಟಾ ಹಾಕ್ಕೊಂಡು ನಾವು ಬಾಕ್ಸ್ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ಬಾಕ್ಸ್ ಫೋಲ್ಡಿಂಗ್ ವೀಡಿಯೋ ಸಪ್ರೇಟೇ ಬೇಕು ಅಂತ ಹೇಳಿದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟು ಬರೋ ವೀಡಿಯೋಗಳಲ್ಲಿ ಯಾವುದ್ರಲ್ಲಾದ್ರೂ ಒಂದು ಸಲ ತೋರಿಸ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನಿಲ್ಲಿ ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ. ಈ ಥರ ಮಾಡಿಕೊಂಡು ಲಾಸ್ಟಲ್ಲಿ 2 ಪಿನ್ನ ಅಂದರೆ ಕ್ಲಿಪ್ಗಳನ್ನ ಹಾಕ್ಕೊಂಡ್ರೆ ಸಾಗೋಯ್ತು. ನಿಮಗೆ ಸ್ಯಾರಿ ಪ್ರೀಪ್ಲೀಟ್ ಅನ್ನೋದು ನೀವು ತೆಗಿಯೋವರೆಗೂ ಯಾವುದೇ ರೀತಿ ಅಲ್ಲಾಡಲ್ಲ, ತುಂಬಾ ಪರ್ಫೆಕ್ಟಾಗಿರುತ್ತೆ. ನೀವು ಎಷ್ಟೇ ಬಟ್ಟೆಗಳ ಮಧ್ಯೆ ಇದನ್ನು ಹಾಕಿ ಒಳಗಡೆ ಅದ್ರ ಮೇಲ್ಗಡೆ ತುಂಬ ಬಟ್ಟೆಗಳನ್ನ ಇಟ್ಟರೂ ಕೂಡ ಯಾವುದೇ ರೀತಿ ಹಾಳಾಗಲ್ಲ, ತುಂಬಾ ಪರ್ಫೆಕ್ಟಾಗಿರುತ್ತೆ. ಮನೆಯಲ್ಲಿನೇ ಈಸಿಯಾಗಿ ನೀವು ಕೂಡ ಪ್ರೀಪ್ಲೀಟ್ನ ಮಾಡ್ಕೊಳ್ಬೋದು. ಇದರಿಂದ ನೀವು ಅರ್ನಿಂಗ್ಸ್ನ ಕೂಡ ಮಾಡ್ಬೋದು. ಹೆಂಗೆ ಬಂತು ಅಂತ ನೀವೇ ನೋಡಿದ್ರಿ, ತುಂಬ ಚೆನ್ನಾಗಿ ಬಂತು, ನೀಟಾಗಿ ಪ್ಲೀಟ್ ಆಗಿದೆ. ಫೋಲ್ಡಿಂಗ್ ಕೂಡ ಮಾಡಿಟ್ಟಿದ್ದೀನಿ, ಬಾಕ್ಸ್ ಫೋಲ್ಡಿಂಗ್ ಮಾಡಿಟ್ಟಿದ್ದೀನಿ. ಇದನ್ನು ಒಂದು ಕವರ್ ಬರುತ್ತಲ್ಲ ಅದಕ್ಕೆ ಬಾಕ್ಸ್ ಫೋಲ್ಡ್ ಮಾಡಿ ನೀವು ಎಲ್ಲಾದರೂ ಕ್ಯಾರಿ ಮಾಡೋದಿದ್ರೆ ಹಾಕೊಬೋದು. ಸ್ಯಾರೀಸ್ ಕವರ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಕ್ಯಾರಿ ಮಾಡಿದರೆ ಸ್ವಲ್ಪನೂ ಅಲ್ಗಾಡದೆ ಇದೇ ರೀತಿ ಇರುತ್ತೆ. ಇವಾಗ ಸ್ಕ್ರಬ್ಬರ್ನ ನಾನು ಯಾವ ರೀತಿ ಮನೆಯಲ್ಲಿನೇ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಈ ಸ್ಕ್ರಬ್ಬರ್ನ ಮಾಡ್ಕೊಳ್ತಾ ಇರೋದು ನಾನು ಕಾಫಿ ಪೌಡರ್ನ ಬಳಸ್ಕೊಂಡು. ಈ ಸ್ಕ್ರಬ್ಬರ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಪ್ಯಾಕೆಟಷ್ಟು ನೆಸ್ಕಫೆ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಹ್ಯಾಂಡ್ಸ್ಗೆ ಬೇಕಾಗುತ್ತೆ, ಮತ್ತು ಮಿಕ್ಕಿದ್ರೆ ಸ್ವಲ್ಪ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ 2 ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, 2 ಪ್ಯಾಕೆಟಷ್ಟು. ಇದಕ್ಕೆ ಈಗ 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಜಾಸ್ತಿ ಕರಗೋದಕ್ಕೆ ಬಿಡಬಾರ್ದು. ಸಕ್ಕರೆ ಈ ರೀತಿ ಅಳಿಯಾಗಿದ್ದರೆ ಅದು ಸ್ಕ್ರಬ್ಬರ್ ಥರ ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮನೆಯಲ್ಲಿನೇ ಗಿಡ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕೊಬೋದು. ಮತ್ತು 1 ಸ್ಪೂನಷ್ಟು ನಾನು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಈ ಸ್ಕ್ರಬ್ಬರ್ ನಮಗೆ ಟ್ಯಾನ್ ರಿಮೂವಲ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಮತ್ತು ಫೇಸ್ಗೆ ಎಲ್ಲ ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಗೆ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಕತ್ತತ್ರ ಕತ್ಸುತ್ತ ಎಲ್ಲ ಕಪ್ಪಗಾಗಿದ್ದರೆ ಅದು ಕೂಡ ಇದು ಬೇಗ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಂಪ್ಲೀಟ್ ಪ್ಯಾಕ್ ಥರ ಇರಲಿ ಅಂತ ಹೇಳಿ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲಿಕೇಶನ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಒಂದು 20 ನಿಮಿಷದವರೆಗೂ ನಾವು ಹಂಗೆ ಬಿಡಬೇಕಾಗತ್ತೆ. ಅದಾದಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿದರೆ ಸಾಕು. ಬಿಸಿನೀರಲ್ಲಿ ಮತ್ತು ಫೇಸ್ ವಾಶು ಬಾಡಿ ವಾಶ್ ಎಲ್ಲ ಏನೂ ಯೂಸ್ ಮಾಡಬಾರ್ದು. ಖಾಲಿ ವಾಟರಲ್ಲಿ ನಾವು ಇದನ್ನು ವಾಶ್ ಮಾಡಿಕೊಂಡು ರಿನ್ಸ್ ಮಾಡಿಕೊಂಡ್ರೆ ಸಾಕು. ಎಷ್ಟು ಟ್ಯಾನ್ ಆಗೈತೆ ನೋಡು ಇಲ್ಲಿ. ಗಲೀಜು. ಫ್ರೀ ಸರ್ವಿಸು. ಗಲೀಜಿದ್ದಾಗ ಹಚ್ಕೊಂಡ್ರೆ ಅದು ಏನೂ ಯೂಸ್ ಆಗೋಲ್ಲ. ಗಲೀಜ್ ಮೇಲೆ ಮತ್ತೆ ನಾವು ಕೋಟಿಂಗ್ ಮಾಡ್ದಂಗೆ ಆಗುತ್ತೆ. ಒರಿಜಿನಲ್ ಸ್ಕಿನ್ ಮೇಲೆ ಏನೂ ಎಫೆಕ್ಟಿವ್ ಆಗಲ್ಲ. ನನ್ನ ನೇಲ್ ಆರ್ಟ್ ಎಲ್ಲ ಹೋಗುತ್ತೆ ಇವಾಗ. ಬಿಡು ಇನ್ನೇನು, ನಾನು ಹ್ಯಾಂಡ್ಸ್ ಕಚ್ಕೋಬೇಕು, ಪರವಾಗಿಲ್ಲ. ಸೇಮ್ ದೆವ್ವ ಥರನೇ ಇದೆ. ದೆವ್ವ ಥರನೇ ಇದೆಯಾ? ರಾತ್ರಿ ಟೈಮ್ ಮಾತ್ರ ಎಲ್ಲೂ ಹೋಗ್ಬೇಡ. ಸಕ್ಕದಾಗಿ ಕಾಣಿಸ್ತಾ ಇದೆಯಾ? ಒಂದೇ ವಾಶಲ್ಲಿ ಹಂಗೆ ಪಳ 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 ಅಂದ್ಬಿಡ್ಬೇಕು ಹಚ್ಕೊಂಡಾದ್ಮೇಲೆ. ಸ್ವಲ್ಪ ತಿಕ್ಕಾಗಿ ಹಚ್ತೀನಿ. ಇದು ಒಣಗೋದು ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ವಾಶ್ ಮಾಡುವಾಗ ಚೆನ್ನಾಗಿ ಉಜ್ಕೊ, ಅಂದರೆ ಈ ಥರ ಸ್ಕ್ರಬ್ ಮಾಡಿಕೊಂಡು ಈ ಥರ ಅಪ್ಪರ್ ಮೋಷನಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡು. ಫೇಸ್ ವಾಶ್ ಎಲ್ಲ ಏನೂ ಹಾಕ್ಬೇಡ, ಜಸ್ಟ್ ನೀರಲ್ಲಿ ವಾಶ್ ಮಾಡಿ ಸಾಕು. ಡನ್. ಸಕ್ಕತ್ತಾಗಿದೆಯಾ? ಬ್ಯೂಟಿಫುಲ್ ಆಗಿದೆಯಾ? ಇವಾಗ ಇದನ್ನು ನಾನು ತೊಗೊಂಡು ಜಸ್ಟ್ ನಾರ್ಮಲಾಗಿ ಅಪ್ಲೈ ಮಾಡ್ಕೊಳ್ತೀನಿ. ನನಗೆ ಇಲ್ಲಿ ತುಂಬ ಟ್ಯಾನ್ ಇದೆ, ಅದೆಲ್ಲ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿ ಸ್ಕ್ರಬ್ಬರ್ನ ಮಾಡ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರ್ತೈತಲ್ವ ಸ್ಮೆಲ್ಲ ಸ್ಕ್ರಬ್ಬರ್ದು. ಇವಾಗ 20 ನಿಮಿಷ ಡ್ರೈ ಮಾಡೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ವಾಶ್ ಮಾಡಾದ್ಮೇಲೆ ತೋರಿಸ್ತೀನಿ ರಿಸಲ್ಟ್ ಹೆಂಗೆ ಬಂದಿದೆ ಅಂತ ಹೇಳಿ. ಇವಾಗಷ್ಟೇ ಜಸ್ಟು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ಜಸ್ಟ್ ಸ್ವಲ್ಪ ಟವಲ್ನಲ್ಲಿ ಅಥವಾ ಕಾಟನ್ ಅಥವಾ ಟಿಶ್ಯೂನಲ್ಲಿ ಏನಾದ್ರಲ್ಲೂ ಒರೆಸ್ಕೊಂಡ್ಬಿಟ್ರೆ ಸಾಕು. ರಿಸಲ್ಟ್ ಒಂದು ಚೆನ್ನಾಗಿದೆ. ಸ್ವಲ್ಪ ಟ್ಯಾನ್ ಇತ್ತು ನನ್ನ ಕೈಯಲ್ಲಿ ಆ್ಯಕ್ಚುಲಿ, ಎಲ್ಲ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಆಗಿದೆ. ಕಂಟಿನ್ಯೂಸ್ ನಾವು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಸಾಫ್ಟ್ ಅಂತ ಫೀಲ್ ಆಗ್ತಾಯಿದೆ ನನಗೆ ಸ್ಕಿನ್. ಇವಾಗ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪ್ಯಾಕು. ಟ್ರೈ ಮಾಡಿ ನೀವು ಕೂಡ ಒಂದು ಸರ್ತಿ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತು, ನಿಮ್ಗೆ ಹೆಂಗೆ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಕೇಸ್ ಯೂಸ್ ಮಾಡಿದ್ರೆ. ಇವಾಗ ವಿಂಟರಲ್ಲಿ ನನ್ನ ಸ್ಕಿನ್ ತುಂಬ ಡ್ರೈ ಅಂತ ಹೇಳಿದ್ನಲ್ವ, ಇವಾಗ ಒಂಥರ ಕಂಪ್ಲೀಟ್ ಮಾಯ್ಶ್ಚರೈಸಿಂಗ್ ಆಗಿರೋ ಥರ ಫೀಲ್ ಆಗ್ತಾಯಿದೆ. ತುಂಬ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಫೀಲ್ ಆಗ್ತದೆ. ಹೆಂಗೆ ಅನಿಸ್ತಾ ಇದೆ ಫೀಲು ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ? ಸ್ವಲ್ಪ ಸಾಫ್ಟ್ ಅನಿಸ್ತದೆ ಸ್ಕಿನ್ನು. ಮತ್ತು ತುಂಬ ಟ್ಯಾನ್ ಆಗಿರೋದ್ರಿಂದ ಸೈಡ್ ಕೊಡೋದ್ರಿಂದ ನಮ್ಗೆ ಅಷ್ಟು ಅನಿಸಲ್ಲ, ಅಂದರೆ ಏನೇ ಆಗಿದೆ ಅಂತ ಗೊತ್ತಾಗಲ್ಲ. ಬಟ್ ನೋಡಿದ್ರೆ ನೀವು ಹೇಳ್ಬೇಕು ಅನಿಸುತ್ತೆ. ಕಡಿಮೆ ಆಗಿದೆ ಸ್ವಲ್ಪ, ಕಂಪ್ಲೀಟ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟು ದಿನಕ್ಕೊಮ್ಮೆ ಹಚ್ಚಬೇಕು? ವಾರದಲ್ಲಿ 1 ದಿನ 2 ದಿನ ಹಚ್ಚಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ರೆಡ್ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು ಬೇಗ ಕ್ವಿಕ್ಕಾಗಿ. ತಕ್ಷಣಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂದರೆ, ಟ್ಯಾನ್ ರಿಮೂವ್ ಆಗಬೇಕು ಅಂದರೆ, ಏನಾದರೂ ಅಕೇಶನ್ಸ್ ಇದ್ದಾಗ, ಫಂಕ್ಷನ್ಸ್ ಇದ್ದಾಗ, ಮನೆಯಲ್ಲಿ ಏನಾದರೂ ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ಕೊಂಡು ಟ್ಯಾನ್ ರಿಮೂವ್ ಮಾಡಬೇಕು ಅಂದರೆ ಈ ಸ್ಕ್ರಬ್ನ ಯೂಸ್ ಮಾಡ್ಬೋದು. ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆ್ಯಕ್ಚುಲಿ. ಇನ್ನು ಇದೆಲ್ಲ ಮುಗಿದ್ಮೇಲೆ ಊಟನ ಕೂಡ ಮುಗಿಸ್ಕೊಂಡು ಸಿಂಪಲಾಗಿಯೇ ಅಡುಗೆ ಮಾಡ್ಕೊಂಡ್ಬಿಟ್ಟಿದ್ದೆ. ಇವತ್ತು ರೈಸ್ ಸಾಂಬಾರು ಮಾಡಿಕೊಂಡು ಪಲ್ಯ ಮಾಡ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಸೊಪ್ಪಿತ್ತು ಅಂತ ಹೇಳಿ ಅದನ್ನೆಲ್ಲ ನಾನು ರೆಸಿಪಿನ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಯಾಕಂದರೆ ಉಪ್ಸಾರು ಮಾಡಿದ್ರಿಂದ ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ಮಾಡಿಲ್ಲ. ಮತ್ತು ಅದಾದಮೇಲೆ ಮತ್ತೆ ಪ್ಯಾಕಿಂಗ್ ಕೂಡ ಮಾಡ್ಕೊಂಡ್ಬಿಡೋಣ ಅಂತೇಳಿ ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿಬಿಟ್ಟಿತ್ತು. ಸರಿ ಇವಾಗಲೇ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಎಲ್ಲದೂ ಒಂದು ಕಡೆ ಎತ್ತಿಟ್ಕೊಂಡ್ರೆ ನೆನಪಾಗುತ್ತೆ ಅಂತ ಹೇಳಿ ಫಸ್ಟು ಜ್ಯುವೆಲ್ರಿ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟೆ.
ಇನ್ನು ಈ ವ್ಲಾಗ್ನ ಕೂಡ ನಾನು ಇವತ್ತಿಗೆ ಇಷ್ಟಕ್ಕೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಈಸಿಯಾಗಿಯೇ ಮನೆಯಲ್ಲಿ ಸ್ಯಾರಿ ಪ್ಲೀಟಿಂಗ್ನ ಆರಾಮಾಗಿ ಮಾಡ್ಕೊಳ್ಳಿ. ಹೊರಗಡೆ ದುಡ್ಡು ಕೊಟ್ಟು ಮಾಡಿಸೋದು ಅವಶ್ಯಕತೆ ಇದ್ದೇ ಅಂದಾಗ ಮಾತ್ರನೇ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನೀವೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಮನೆಯಲ್ಲಿನೇ ಈಸಿಯಾಗಿ ಮಾಡ್ಕೊಳ್ಬೋದು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.